ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ವ್ಲಾಗ್ಸ್. ನಾನಿವಾಗ ಕಲ್ಲಂಗಡಿ ಹಣ್ಣು ಸೀಸನ್ ಅಲ್ವಾ, ಕಲ್ಲಂಗಡಿ ಹಣ್ಣು ತಿಂದು ಅದರದ್ದು ಸಿಪ್ಪೆ ಉಳ್ಕೊಂಡಿರುತ್ತೆ ನೋಡಿ, ಅದರಿಂದ ನಾನಿವಾಗ ಪಲ್ಯ ಮಾಡ್ತಾಯಿದ್ದೀನಿ. ಇದಂತೂ ಹೆಲ್ತ್ಗೆ ತುಂಬಾ ಒಳ್ಳೆಯದು, ತುಂಬ ಬೆನಿಫಿಟ್ ಕೂಡ ಇದೆ. ಇದರಿಂದ ಸುಮ್ಮನೆ ಬಿಸಾಕೋ ಬದಲು ಇದರಿಂದ ನಾವು ಪಲ್ಯ ಮಾಡ್ಕೋಬೋದು. ನಾನಿವಾಗ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋದು, ಒಂದೇ ಒಂದು ಬಾಳಿಗೆ ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಕಲ್ಲಂಗಡಿ ಹಣ್ಣು ಸಿಪ್ಪೆನ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೂಪರಾಗಿರುತ್ತೆ, ಚಪಾತಿಗೆಲ್ಲ ಮಾಡ್ಕೊಂಡು ತಿನ್ಬೋದು, ಸಖತ್ತಾಗಿರುತ್ತೆ. ಆಮೇಲೆ ಗೊತ್ತೇ ಆಗೋದಿಲ್ಲ ಇದು ಕಲ್ಲಂಗಡಿ ಸಿಪ್ಪೆಯಿಂದ ಮಾಡಿರೋದು ಅಂತ ಗೊತ್ತಾಗೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಾನಿವಾಗ ಅದನ್ನೇ ಪಲ್ಯನೂ ಮಾಡ್ತಾಯಿದ್ದೀನಿ ಮತ್ತು ಸಲಾಡು ಮಾಡ್ತಾಯಿದ್ದೀನಿ. ಸಲಾಡೂ ಅಷ್ಟೇ ತೋರಿಸ್ತೀನಿ ಏನೇನು ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು. ಪಲ್ಯ ಮಾತ್ರ ನಾನು ರೆಸಿಪಿ ತೋರಿಸ್ತಾಯಿದ್ದೀನಿ. ಅದು ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ, ಆಮೇಲೆ ಸರಿ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ನೋಡಿ. ಇವಾಗ ರೆಡಿ ಆಯಿತು. ಇದಕ್ಕೆ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಸೂಪರಾಗಿ ಬಂದಿತ್ತು, ಸಖತ್ತಾಗಿತ್ತು. ಇದಕ್ಕೇನು ಹಾಕೋದು ಬೇಡ, ಸಿಂಪಲ್ಲಾಗಿ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ, ಒಣಮೆಣ್ಸಿನ್ಕಾಯಿ, ಆಮೇಲೆ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋದು ಹಾಕಿ, ಅದು ಕಲ್ಲಂಗಡಿ ಹಣ್ಣು ಸಣ್ಣದಾಗಿ ಕಟ್ ಮಾಡಿ ಬೇಯಿಸ್ಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ ಹಾಕಿದ್ರೆ ಸೂಪರಾಗಿರೋದು ರೆಡಿ ಆಗುತ್ತೆ. ಸಲಾಡ್ ಕೂಡ ಮಾಡಿಕೊಂಡೆ ನಾನು. ಸಿಂಪಲ್ಲಾಗಿ ನೀವು ಯಾವ ರೀತಿ ಕ್ಯಾರೆಟು, ಟೊಮೊಟೊ, ಈರುಳ್ಳಿ, ಸೌತೆಕಾಯಿ ಎಲ್ಲ ಹಾಕಿ ಸಲಾಡ್ ಮಾಡ್ತೀರೋ ಅದ್ರ ಜೊತೆಗೆ ಸೌತೆಕಾಯಿ ಬದಲು ಈ ರೀತಿ ಕಲ್ಲಂಗಡಿ ಹಣ್ಣು ಸಿಪ್ಪೆ ಹಾಕೋದು. ಹಸಿದು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಬೇಯಿಸ್ಕೊಂಡು ತಿನ್ಬೋದು, ಗೊತ್ತಾಗೋದೇ ಇಲ್ಲ ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಇದು ಅಂತ ಹೇಳ್ಬಿಟ್ಟು. ಸೌತೆಕಾಯಿ ಹಾಕೋ ಜಾಗದಲ್ಲಿ ಕಲ್ಲಂಗಡಿ ಹಣ್ಣು ಸಿಪ್ಪೆನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕಿದ್ರೆ ಆಯಿತು. ಬಿಸಾಕೋ ಬದಲು ಈ ರೀತಿ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವಾಗ ಫುಲ್ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ. ಏನಕ್ಕೆ ಅಂತ ಹೇಳ್ತೀನಿ. ಮೊನ್ನೆ ನಾನು ಸಡನ್ನಾಗಿ ಊರಿಗೆ ಹೋದ್ನಲ್ಲ, ಊರಲ್ಲಿ ನನ್ನ ತಂಗಿ ದೊಡ್ಡವಳಾಗಿದ್ಲು, ಅದಕ್ಕೆ ಸಡನ್ನಾಗಿ ಸತಿ ಊರಿಗೆ ಹೋಗಿದ್ದು. ತಿರ್ಗಾ ಅದು 16 ದಿವಸದ್ದು ಫಂಕ್ಷನ್ ಬರುತ್ತಲ್ಲ, ಹಾಫ್ ಸ್ಯಾರಿ ಸೆರೆಮನಿ, ಆ ಫಂಕ್ಷನ್ಗೆ ಡ್ರೆಸ್ಗಳೆಲ್ಲ ತಗೊಂಡು ಬರೋಕ್ಕೆ ಹೋಗಿದ್ವಿ ನೋಡಿ. ಈ ಡ್ರೆಸ್ಸು ನನ್ನ ತಂಗಿಗೆ, ಇವಾಗ ದೊಡ್ಡವಳಾಗಿದ್ದಾಳಲ್ಲ, ಆ ಮೈನೆರ್ದಿದ್ದಾಳಲ್ಲ, ಅವಳಿಗೆ ಈ ಡ್ರೆಸ್ನ ಸೆಲೆಕ್ಟ್ ಮಾಡಿದ್ದೀವಿ ಫಂಕ್ಷನ್ ವಿಡಿಯೋನು ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡ್ತೀನಿ. ಯಾವ ಡ್ರೆಸ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಮಾಡಿ ಹೇಳಿ. ನೋಡಿ ಎಷ್ಟು ಸಖತ್ತಾಗಿದೆ. ಎಷ್ಟೊಂದು ಅಂಗಡಿ ಸುತ್ತಿ ಲಾಸ್ಟಲ್ಲಿ ಈ ಡ್ರೆಸ್ನ ಸೆಲೆಕ್ಟ್ ಮಾಡಿದ್ದು. ನನಗಂತೂ ತುಂಬ ಈ ಕಲ್ಲರ್ ಸಖತ್ ಇಷ್ಟ ಆಯಿತು. ಅವಳಿಗೆ ಈ ಕಲ್ಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗನ್ನಿಸ್ತು, ಅದಕ್ಕೆ ಈ ಕಲರ್ನ ಸೆಲೆಕ್ಟ್ ಮಾಡಿದ್ದು. ನೆಕ್ಸ್ಟ್ 16 ದಿವಸದ್ದು ಹಾಫ್ ಸ್ಯಾರಿ ಸೆರೆಮನಿ. ಇದು ಅವಳ ತಂಗಿಗೆ, ಚಿಕ್ಕವಳಿಗೆ, ಅವಳಿಗೆ ಈ ಕಲರು ಒಂಥರ ಲೈಟ್ ಪ್ಯಾರೆಟ್ ಗ್ರೀನ್, ಅದು ಆಮೇಲೆ ಆರೆಂಜು ಪಿಂಕು ಮಿಕ್ಸ್ ಇರೋ ಡ್ರೆಸ್ಸು ಸೂಪರಾಗಿದೆ. ಈ ಡ್ರೆಸ್ಸು ಅಷ್ಟೇ, ಇದೇ ಥರ ಈ ಡ್ರೆಸ್ಸಲ್ಲೇ ಅವಳಿಗೂ ತಗೊಳ್ಳೋಣ ಅಂತ ನೋಡಿದ್ವಿ, ಆದರೆ ಸೈಜು ಸಿಕ್ಕಲಿಲ್ಲ. ಇದೇ ಲಾಸ್ಟ್ ಸೈಜ್ ಇತ್ತು, ಸರಿ ಅಂತ ಹೇಳ್ಬಿಟ್ಟು ಇದು ತೊಗೊಂಡೆ. ಇದಂತೂ ಮಿಣ ಅಂತ ಸೂಪರಾಗಿತ್ತು. ಈ ಡ್ರೆಸ್ ನೋಡಿ ನನ್ನ ಮಗಳಿಗೆ ನಾನು ತಗೊಂಡಿದ್ದೀನಿ. ಇದೂ ಅಷ್ಟೇ ಸಖತ್ತಾಗಿತ್ತು. ನಾವೊಂದು ಅಂಗಡಿಗೆ ಹೋಗಿದ್ವಿ, ಅಲ್ಲಂತೂ ಕಲೆಕ್ಷನ್ ಅಂತೂ ಸೂಪರಾಗಿತ್ತು, ಒಳ್ಳೊಳ್ಳೆ ಡ್ರೆಸ್ಗಳಿತ್ತು. ಆಮೇಲೆ ಬೆಲೆ ಕೂಡ ಅಷ್ಟೇ ರೀಸನಬಲ್ ಆಗಿತ್ತು, ಸಖತ್ತಾಗಿತ್ತು. ಇದನ್ನು ನನ್ನ ಮಗಳಿಗೆ ತಗೊಂಡಿದ್ದೀನಿ, ತುಂಬ ಚೆನ್ನಾಗಿತ್ತು. ಈ ಡ್ರೆಸ್ಸು ಅಷ್ಟೇ. ಈ 3 ಡ್ರೆಸ್ಸಲ್ಲಿ ನಿಮಗೆ ಯಾವ ಡ್ರೆಸ್ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ. ನಾನು ಕೇಳೋದಾದರೆ 3 ಡ್ರೆಸ್ಸು ಕೂಡ ಸಖತ್ತಾಗಿದೆ, ತುಂಬಾ ಚೆನ್ನಾಗಿತ್ತು. ಡಿಸೈನ್ ಬಟ್ಟೆ ಕೂಡ ಅಷ್ಟೇ, ಕ್ವಾಲಿಟಿ ಕೂಡ ಅಷ್ಟೇ, ಆಮೇಲೆ ಡಿಸೈನ್ ಕೂಡ ಅಷ್ಟೇ, ತುಂಬಾ ಚೆನ್ನಾಗಿತ್ತು. ಏನೇನು ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಅಂತ ತೋರಿಸೋದು ಈ ವಿಡಿಯೋದಲ್ಲಿ. ಇದು ನನ್ನ ಮಗಳಿಗೆ ಬಳೆನು, ಕ್ಲಿಪ್ಪು, ಡ್ರೆಸ್ಗೆ ಮ್ಯಾಚಿಂಗ್ ಎಲ್ಲ ಅಲ್ಲೇ ತಗೊಂಡು ಬಂದ್ಬಿಟ್ವಿ. ಎಲ್ಲ ಡ್ರೆಸ್ಗೂ ಮ್ಯಾಚಿಂಗು, ಆಮೇಲೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ತಗೊಂಡು ಬಂದ್ವಿ. ಇನ್ನೇನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಫ್ ಸ್ಯಾರಿ ಸೆರೆಮನಿ ಫಂಕ್ಷನ್ ಮಾಡಿದ್ದು ಆ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ಇದು ನೋಡಿ ಲಿಪ್ ಲೈನರು ಸಖತ್ತಾಗಿತ್ತು. ಈ ಲಿಪ್ ಲೈನರ್ ನಾನು ಎಷ್ಟೊಂದು ಲಿಪ್ ಲೈನರ್ ತರಿಸಿದ್ದೀನಿ, ಆದರೆ ಈ ಲಿಪ್ ಲೈನರ್ ಅಂತೂ ನನಗೆ ಸಖತ್ ಇಷ್ಟ ಆಯಿತು, ಮತ್ತೆ ಹೋಗಿ ತೊಗೊಬೇಕು. ಕ್ಲಿಪ್ ನೋಡಿ ಡ್ರೆಸ್ಗೆ ಮ್ಯಾಚಿಂಗು, ಅದು ಚಿಕ್ಕವಳಿಗೆ, ಇದು ನನ್ನ ಮಗಳಿಗೆ. ಡ್ರೆಸ್ಗೆ ಮ್ಯಾಚಿಂಗ್ ಎಲ್ಲ ತಗೊಂಡಿದ್ದು. ಒಳ್ಳೊಳ್ಳೆ ಕ್ಲಿಪ್ಪು ಅಷ್ಟೇ ತುಂಬ ಚೆನ್ನಾಗಿತ್ತಿದ್ದು. ಸುಮ್ಮನೆ ಒಂದು ಬೋ ಹಾಕ್ಬಿಟ್ಟು ಕ್ಲಿಪ್ ಹಾಕಿದ್ರೆ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇತ್ತು.
ಇದು ಏರ್ ಬ್ಯಾಂಡ್ ಎಲ್ಲ ಮಕ್ಕಳಿಗೆ ತಗೊಂಡಿದ್ದು. ಎಲ್ಲ ಫುಲ್ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ, ಸಾಕಾಯಿತು. ಅದರಲ್ಲೂ ಈ ಬಿಸಿಲಲ್ಲಿ ಓಡಾಡಿ ಸಖತ್ ಸುಸ್ತಾಯಿತು. ಫಸ್ಟ್ ತೋರಿಸಿದ ಡ್ರೆಸ್ಗೆ ಈ ಬಳೆಗಳು ಅಷ್ಟೇ, ಎಷ್ಟು 100 ರೂಪೀಸ್ ಏನೋ 30 ಬಳೆ ಇದೆ. ಒಂದು ಪ್ಯಾಕೆಟಲ್ಲಿ 30 ಬಳೆ ಇದೆ. ಬಳೆನೂ ಅಷ್ಟೇ ತುಂಬ ಚೆನ್ನಾಗಿದೆ. 30 ಬಳೆಗೆ 100 ರೂಪೀಸ್ ಕೊಡ್ಬೋದು ಅಂತ ನನಗನ್ನಿಸ್ತು. ಇದು ಚಿಕ್ಕವಳಿಗೆ ಆ ಡ್ರೆಸ್ನೇ ತಗೊಂಡೋಗಿ ಕಲರ್ ಬಳೆ. ಇವರು ದೊಡ್ಡವ್ರಿಗೆ 2 ಕೈಗೂ ಬಳೆ ತಗೊಂಡು ಎಲ್ಲ 2 ಸೆಟ್ ತಗೊಂಡಿದ್ದು. ಚಿಕ್ಕವಳಿಗೆ ಮಾತ್ರ ಒಂದೇ ಒಂದು ಸೆಟ್ ತಗೊಂಡಿದ್ದು. ಆಮೇಲೆ ನೈಲ್ ಪಾಲಿಶು, ಡ್ರೆಸ್ಗೆ ಮ್ಯಾಚಿಂಗ್ ನೈಲ್ ಪಾಲಿಶು. ಸಖತ್ ಈ ಬಿಸಿಲಲ್ಲಂತೂ ಇದನ್ನೆಲ್ಲ ತಗೊಂಡು ಬರೋ ಅಷ್ಟೊತ್ತಿಗೆ ಬೇಕಾಗೋಯ್ತು. ಆಮೇಲೆ ಇದು ನೋಡಿ ಮೆಹಂದಿ ಕೋನು, ಇದಂತೂ ಸಖತ್ತಾಗಿದೆ ಫ್ರೆಂಡ್ಸ್. 10 ಮಿನಿಟ್ಸಲ್ಲಿ ಕಲರ್ ಬರುತ್ತೆ ಅಂತ ಅವ್ರು ಹೇಳಿದ್ರು. ಆಮೇಲೆ ಒಂಥರ ಕಲ್ಲರ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಇದ್ರ ಹೆಸ್ರೇನು ಕರಾಲಿನೋ ಏನೋ ಇದೆ ಅದ್ರ ಹೆಸರು. ತುಂಬ ಚೆನ್ನಾಗಿದೆ, ನನಗಂತೂ ಸಖತ್ ಇಷ್ಟ ಆಯಿತು. ನಾನು ಯಾವಾಗಲೂ ನೇಹ ತರಿಸ್ತಾ ಇದ್ದೆ, ನೇಹನೂ ಕೂಡ ತುಂಬ ಚೆನ್ನಾಗಿದೆ. ಆದರೆ ನೇಹ ಏನು ಅಂದರೆ ದಿನ ಹೋಗ್ತಾ ಫುಲ್ಲು ಬ್ಲ್ಯಾಕ್ ಆಗಿ ಎಲ್ಲ ಸಿಪ್ಪೆ ಥರ ಸುಳ್ಕೊಂಡು ಬರುತ್ತೆ. ಇದು ಏನೋ ಅವ್ರು ಹೇಳಿದ್ರು 10 ಮಿನಿಟ್ಸಲ್ಲಿ ಕಲರ್ ಆಗುತ್ತೆ ಅಂತ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು ಕಲ್ಲರು. ಒಂಥರ ಆರೆಂಜ್ ರೆಡ್ ಕಲರು, ಸಖತ್ತಾಗಿತ್ತು ಆ ಕಲರು. ಅದ್ರ ಹೆಸರು ಕರಾಲಿ ಅಂತ ಇರಬೇಕು. ನಾವು ತರಿಸ್ತಾ ಇದ್ದಿದ್ದು ನೇಹ ಅಂತ. ನೇಹನೂ ನನಗೆ ತುಂಬ ಇಷ್ಟ, ಆದರೆ ಫುಲ್ ಡಾರ್ಕ್ ಬ್ಲ್ಯಾಕ್ ಆಗಿಬಿಡುತ್ತೆ, ಅದೇ ನನಗೆ ಇಷ್ಟ ಆಗಲ್ಲ. ಹಾಕ್ಕೊಂಡಾಗ ಕಲರ್ ಚೆನ್ನಾಗಿರುತ್ತೆ. ಯಾರಾದರೂ ಮೆಹಂದಿ ಕೋನ್ ತೊಗೊಬೇಕು ಅಂದರೆ ಈ ಕೋನ್ನ ತೊಗೊಳ್ಳಿ, ತುಂಬ ಚೆನ್ನಾಗಿದೆ. ಇದ್ರ ಹೆಸರು ಕರಾಲಿ ಅಂತ ಅವ್ರು ಹೇಳಿದ್ರು ಆ ಹೆಸರನ್ನ. ನನ್ನ ಮಗಳು ಒಂದೊಂದೇ ತೋರಿಸ್ತಾ ಇದ್ದಾಳೆ ನೋಡಿ. ಇದು ಸರ ಚಿಕ್ಕವಳಿಗೆ ತಗೊಂಡಿದ್ದು, ಆ ಡ್ರೆಸ್ಗೆ ಮ್ಯಾಚಿಂಗು. ಅವಳೊಬ್ಬಳಿಗೆ ಮಾತ್ರ ಅದು ಸರ ತಗೊಂಡಿದ್ದು. ಆಮೇಲೆ ನೈಲ್ ಪಾಲಿಶ್ ರಿಮೂವರು, ಏರ್ ಬ್ಯಾಂಡು, ಆಮೇಲೆ ಆ ಮಕ್ಕಳಿಗೆ ಸ್ಲಿಪ್ಪರ್ಸು, ಅವರಮ್ಮ ಸ್ಲಿಪ್ಪರ್ ಎಲ್ಲ ತೊಗೊಂಡ್ರು. ನನ್ನ ಮಗಳಿಗೆ ನಾನು ಒಂದು ಡ್ರೆಸ್ಸು ಬಳೆ ಮಾತ್ರ ತೊಗೊಂಡು ಬಂದಿದ್ದು. ಒಳಗಡೆ ಬಿಟ್ಕೊಳ್ರಿ, ಹಿಂಗೆ ತೋರಿಸ್ಬೇಕು, ಹಂಗೆ. ಅವನು ತಿನ್ನಮ್ಮ ಮೊಮ್ಮಗಳು ದೊಡ್ಡವಳು ಎಲ್ಲ ತಗೊಂಡು ಅದು ಬೆಳಗ್ಗೆ ಕೊಡ್ಸ್ಕೊಂಡ್ಬಿಡ್ತಾಳ ರೊಕ್ಕ ತಗೊಂಡು. ಒಂದು ದಿವಸನೂ ಗ್ಯಾಪ್ ಕೊಡಲ್ಲ ಅವಳು. ನನಗೆ ಆ ಡ್ರೆಸ್ಗೆ ಈ ಡ್ರೆಸ್ಗೆ ಈ ಕಲರ್ ವೈಟ್ ಐತಲ್ಲ, ಆ ವೈಟ್ ಫಸ್ಟ್ ನೋಡಿದ್ವಲ್ಲ 1100 ಹೇಳ್ನಲ್ಲ, ಅದು ಸಖತ್ ಇಷ್ಟ ಆಯಿತು. ಅದು ಚೆನ್ನಾಗಿತ್ತು. ಜಾಸ್ತಿ ಆಗುತ್ತೆ, ಒಂದು 800 ಕೊಟ್ಟಿದ್ರೆ 1100 ರೂಪಾಯಿ ಹೇಳ್ತು. 900 ಲಾಸ್ಟ್ ಅಂದ್ರಲ್ಲ, ಒಂದು 700-800 ಆಗಿ ತಗೊಂಬೋದಾಯ್ತಲ್ಲ. ಅದು ಚೆನ್ನಾಗಿ ಮ್ಯಾಚ್ ಆಗೋದು ಅದಕ್ಕೆ. ಜೀವ ಎಳೆತಿರ್ತದೆ ಹುಡುಗರು ನನ್ನ ವಿಡಿಯೋ ಮಾಡಕ್ಕೆ ನಾನು ಹಿಡ್ಕೊಂಬಿಟ್ರಿ ನೀವು. ಇಲ್ಲ, ಇದು ತೆಗ್ದಿದ್ದು. ಟ್ರಿಪಲ್ ಪ್ಲೇನೋ ಏನೋ ಹೇಳ್ತಾರೆ, ಆ ಥರದ್ದು ಕುಕ್ಕರ್ ತಗೊಂಡೆ. 5 ಲೀಟ್ರದ್ದು ಫ್ರೆಂಡ್ಸ್ ಇದು. 5 ಲೀಟ್ರಿಗೆ 5,000 ರೂಪಾಯಿ ಕೇಳಿದ್ರು ಅವರು, 5,000 ಕೇಳಿದ್ರು. ಆಮೇಲೆ ಇದೊಂದು ಫ್ರೀಯಾಗಿ ಇಸ್ಕೊಂಡು ಬಂದೆ ನಾನು. ಕುಕ್ಕರ್ ತಗೊಂಡಿದ್ದಕ್ಕೆ ಇದೊಂದು ಫ್ರೀಯಾಗಿ ಇಸ್ಕೊಂಡು ಬಂದೆ. 5,000 ಕೇಳಿದ್ದಕ್ಕೆ ಲಾಸ್ಟ್ಗೆ ಹೊಡೆದಾಡಿ 4,000 ರೂಪಾಯಿಗೆ ಬಿಲ್ ಮಾಡಿದ್ರು. 4,000 ರೂಪಾಯಿಗೆ ಕುಕ್ಕರ್ ಕೊಟ್ಟು ಇದೊಂದು ಒಂದೇ ಒಂದು ಗ್ಲಾಸು ಕಾಫಿ ಟೀ ಮಾಡ್ಕೊಳ್ಳೋ ಅಂಥದ್ದು, ಅದನ್ನು ನಾನು ಫ್ರೀಯಾಗಿ ಇಸ್ಕೊಂಡು ಬಂದೆ. ಕೊಡಿ ನೀವು ಇಷ್ಟೊಂದು ಕಾಸು ತಗೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಅದೊಂದು ಫ್ರೀಯಾಗಿ ಇಸ್ಕೊಂಡು ಬಂದೆ. ಸ್ಟೇನ್ಲೆಸ್ ಸ್ಟೀಲು ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ, ಇದು ಮುಖನೇ ಕಾಣಿಸುತ್ತೆ ಇದರಲ್ಲಿ. ನಾನೇ ಕಾಣ್ತಾ ಇದ್ದೀನಿ, ಹೆಂಗೆ ಇರ ಮ್ಯಾಲ್ಕೆತ್ತೆ ಕೆಳಕ್ಕೆ ಹೋಯ್ತು. ಭಾನುವಾರ ಇಲ್ಲೇ ಒಂದು 11 ಗಂಟೆಗೆಲ್ಲ ಕುಂಡಿಸ್ಕೊಡ್ತೀವಿ ಮನೆ ಕಡೆನೇ. ಇರು, ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಹಿಂಗೆ ಅದೇ ಅಮ್ಮನ ಮಾತಾಡ್ಸ್ಬೇಕು ಅಂತ ಹೇಳಿ ಮಾಡಿದ್ರು. ನಾನು ಇಲ್ಲಿ ಬೆಂಗಳೂರಿಗೆ ಬಂದೆ,
ಬೆಳಗ್ಗೆ ಬೆಳಗ್ಗೆ ಓದ್ತೀನಿ. ಎಂತ ಪಾಪು. ಆಮೇಲೆ ಇನ್ನೇನು ನನ್ನ ನೆಕ್ಸ್ಟ್ ಡೇ ಊರಿಗೆ ಹೋಗ್ಬೇಕಿತ್ತು. ಅದಕ್ಕೆ ನನ್ನ ಮಗಳೆಲ್ಲ ಮೆಹಂದಿ ಹಾಕ್ತಾಯಿದ್ಲು. ನನಗೆ ಕುತ್ಕೊಂಡು ಹಾಕ್ಸ್ಕೊಳ್ಳೋಕ್ಕೆ ಬೆನ್ನು ನೋವು ಬರ್ತಾಯಿತ್ತು. ಅದಕ್ಕೆ ಮಲ್ಕೊಂಡ್ಬಿಟ್ಟೆ. ಮಲ್ಕೊಂಡು 2 ಕೈಗೂ ಹಾಕ್ತಾಯಿದ್ಲು. ನನ್ನ ಮಗಳು ಚೆನ್ನಾಗಿ ಮೆಹಂದಿ ಹಾಕ್ತಾಳೆ. ಅವಳು ಇವಾಗ ಕಲಿತಾ ಇದ್ದಾಳೆ ಮೆಹಂದಿ ಹಾಕೋದು. ಸರಿ ಅಂತ ನೆಕ್ಸ್ಟ್ ಡೇ ಬೆಳಗ್ಗೆ ಬೇಗ ಹೋಗ್ಬೇಕಲ್ವ, ಅದಕ್ಕೆ ರಾತ್ರಿ ಫುಲ್ಲು ಮೆಹಂದಿ ಹಾಕ್ಸ್ಕೊಂಡು ಮಲ್ಕೊಂಡಿದ್ದೆ. ಅವಳು ಎಲ್ಲ ಕಾಲಿಗೆಲ್ಲ ಹಾಕ್ಕೊಂಡಿದ್ಲು, ಇನ್ನು ಕೈಗೆ ಮಾತ್ರ ಹಾಕ್ಕೋಬೇಕಿತ್ತು. ಫಸ್ಟ್ ನನಗೆ ಹಾಕ್ಬಿಡು, ಆಮೇಲೆ ನೀನು ಹಾಕ್ಕೊ ಅಂತ ಹೇಳ್ಬಿಟ್ಟು ಹಾಕಿಸ್ಕೊತಾ ಇದ್ದೆ ನಾನು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ತೀನಿ. ಮತ್ತು ನಾನು ನಿಮಗೆ ಸಿಗ್ತೀನಿ, ಊರಲ್ಲಿ ಸಿಗ್ತೀನಿ. ನೆಕ್ಸ್ಟ್ ವ್ಲಾಗು ಊರಿಂದ ಬರುತ್ತೆ. ಊರಲ್ಲಿ ವಿಡಿಯೋ ಮಾಡಿ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಯಾವ ಥರ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ಹೇಳಿ. ಇದರಲ್ಲೇನಾದರೂ ತಪ್ಪಿದ್ರೂ ಕೂಡ ಕಮೆಂಟ್ ಮಾಡಿ ಹೇಳ್ಬೋದು. ಓಕೆ ಫ್ರೆಂಡ್ಸ್, ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ನೆಕ್ಸ್ಟ್ ವಿಡಿಯೋ ಊರಿಂದ ಆಗಿರುತ್ತೆ. ಬೆಳಗ್ಗೆ ನಾವು ಊರಿಗೆ ಹೋಗೋದು ಅದನ್ನೆಲ್ಲ ನಾನು ವಿಡಿಯೋ ಮಾಡೋದಿಲ್ಲ. ಓಕೆನಾ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.